ಇವತ್ತು ಭೇಟಿ ಏನು ಸರ್ ಕೇಶಿಪುನ ಸಮಸ್ಯೆಗಳಿದ್ದಾವೆ ರಸ್ತೆಯಲ್ಲಿ. ಆ ಊರಿನಲ್ಲಿ ಹೋಗಿ ಆ ಊರಿನ ಜನ ಗ್ರಾಮಸ್ಥರಿಗಾಗಲೇ 3-4 ದಿವಸದಿಂದ ನಾನು ಫೇಸ್ಬುಕ್ನಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ಅನೌನ್ಸ್ ಮಾಡಿದ್ದೆ. ಪ್ರತಿ ಊರಿನಲ್ಲೂ ಕೂಡ ಏನೇನಿದೆ ಕೇಶಿಪ್ ರಸ್ತೆ ಸಮಸ್ಯೆಗಳು ಅದನ್ನು ಬಗೆಹರಿಸಲಿಕ್ಕೆ ಚೀಫ್ ಇಂಜಿನಿಯರ್ ಅವರು ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಇರ್ಬೋದು, ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ. PWD ಅವರು ಇದ್ದಾರೆ, ತಹಶೀಲ್ದಾರ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದಿದ್ದಾರೆ, ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದಿದ್ದಾರೆ. ಎಲ್ಲೆಲ್ಲಿ ಹರ್ಡಲ್ಸ್ ಇದೆ ಅದನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಇಲ್ಲಿಂದ ನಮ್ಮ ಶಾನ್ಭೋಗ್ಡಳ್ಳಿವರೆಗೂ ಕೂಡ ಬಾಚೇನಹಟ್ಟಿ ಪಂಚಾಯತಿ ನಮ್ಮ ಬಾರ್ಡ್ವರೆಗೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಎಲ್ಲ ಅಧಿಕಾರಿಗಳು ಲ್ಯಾಂಡ್ ಅಕ್ವಿಷನ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದೆ. ಏನೇನು ಸಮಸ್ಯೆಗಳು ಕೇಳಿಬರ್ತಾ ಇದೆ ಸರ್? ರಸ್ತೆಗಳ ಅಕ್ಕಪಕ್ಕ ಸ್ವಲ್ಪ ಮಣ್ಣು ಹಾಕಿಲ್ಲ ಅಥವಾ ಅಪ್ರೋಚಸ್ ಮಾಡಿಲ್ಲ, ಮತ್ತೊಂದು ಮತ್ತು ಲೈಟ್ಗಳು ಹಾಕಿಲ್ಲ ಅಂತಕ್ಕಂಥ ವಿಚಾರಗಳು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೋಟ್ ಮಾಡ್ಕೋತಾವ್ರೆ ಕೇಶಿಪ್ನವರು, ಅದನ್ನು ಸರಿಪಡಿಸ್ತಾರೆ. ಯೋಚನೆ ಮಾಡ್ತಾ ಇದೀವಿ ಯಾವಾಗ ಮಾಡಬೇಕು ಅಂತ, ನಿಮ್ಗೆ ಯಾವಾಗ ಹೇಳ್ಬೇಕು ಅಂತ. ನೀವು ಫಸ್ಟ್ ಶುರುವಾದಾಗಲೇ ಯಾವಾಗ ಪೂರ್ಣಗೊಳಿಸ್ತೀರಾ ಅಂತ ಕೇಳಲಿಲ್ಲ. ಈಗ ನನ್ನ ಹಿಡ್ಕೊಂಡು ಕೂತಿದ್ದೀರಿ, ಯಾವಾಗ ಪೂರ್ಣಗೊಳಿಸ್ತೀರಾ ಅಂತ. ಪೂರ್ಣಗೊಳಿಸೋಕ್ಕೆ ಸರ್ವ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಆಗ್ತದೆ? ಮಾಡ್ತೀವಿ ಎಲ್ಲನೂ ಮಾಡಬೇಕು. ಎಲ್ಲನೂ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಶನಿವಾರ ಭಾನುವಾರ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಅಂತ ಒಂದು ಬರ್ತದೆ, ಅದಕ್ಕೋಸ್ಕರನೇ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ತೀವಿ. ರೋಡ್ ಕಂಪ್ಲೀಟ್ ಆದಮೇಲೆ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ಇಡ್ತಾರೆ. ರೋಡ್ ಕಂಪ್ಲೀಟ್ ಆಗೋವರೆಗೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ನಮ್ಮ ಜನ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಸರ್, ನೀವು ಮೊನ್ನೆ ಒಂದ್ಸಲಿ ನೋಡಿರಬೇಕು, ನಿಮ್ಗೆ ಹೊಸಪೇಟೆ ರಸ್ತೆಯಲ್ಲಿ ಒಂದು ಇದು ಸೋಮೇಶ್ವರ ಕಾಲೋನಿಯಿಂದ ಹಿಡಿದು ನೀವು ಹೊಸಪೇಟೆ ಸರ್ಕಲ್ವರೆಗೂ 2 ಅವರ್ ಜಾಮ್ ಆಗಿತ್ತು. ಅಲ್ಲ, ವೆಹಿಕಲ್ ತುಂಬಾ ಜಾಸ್ತಿ ಬರ್ತಾ ಇದೆ. ಯಾವುದೇ ರೀತಿ ವೆಹಿಕಲ್ ಬರ್ತಾ ಇದೆ. ಪೊಲೀಸ್ನವರು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಹೇಳಿದ್ದೀನಿ, ನೀವು ಸರ್ಕಲ್ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಮಾಡೋದನ್ನ ತಪ್ಪಿಸಿದ್ರೆ, ಪಾರ್ಕಿಂಗ್ ಮಾಡೋದನ್ನ ನೀವು ಪೊಲೀಸ್ನವ್ರು ರೆಗ್ಯುಲರ್ ಆಗಿ ಅಲ್ಲಿ ನಿಂತ್ಕೊಂಡ್ರೆ ಶನಿವಾರ ಭಾನುವಾರ ಅದು ತಪ್ಪಿಸ್ಬೋದು. ನೀವು ಯಾರು ಇರಲ್ಲ, ನೀವು ಹೋಗಿ ಮನೇಲಿ ಕೂತ್ಕೊಂಡ್ರೆ ಹೊಸಪೇಟೆ ಒನ್ ವೇ ಮಾಡಿದ್ವಿ ಸರ್. ಈಗ ಒಂದ್ ಸೈಡ್ ಕೆಲಸ ನಡೀತಾ ಇದೆ. ಒನ್ ವೇ ಮಾಡಿ ನೀವು ಅಲ್ಲಿ ಜಂಕ್ಷನ್ ಅಲ್ಲಿ ಪಾರ್ಕಿಂಗ್ ಅಳವಲ್ಲ, ಅಲ್ಲಿ ಯಾರನ್ನ ಗಾಡಿಗಳು ನಿಲ್ಸಕ್ ಬಿಡ್ಬೇಡಿ. ಶನಿವಾರ ಭಾನುವಾರ ಅಲ್ಲಿ ಪಾರ್ಕ್ ಮಾಡ್ತಾರೆ, ವೆಹಿಕಲ್ಗಳ ಮೂವ್ಮೆಂಟ್ ಕಡಿಮೆ ಆಯ್ತದೆ. ಅವಾಗ ನೀವು ಅದನ್ನ ನೋಡ್ಕೊಂಡ್ರೆ ಏನ್ ಸಮಸ್ಯೆ ಆಗಲ್ಲ. ಧೂಳು ಜಾಸ್ತಿ ಆಗ್ತಾ ಇದೆ ಸರ್ ಹೊಸಪೇಟೆಯಲ್ಲಿ, ನೀರ್ ಆಗ್ತಾ ಇಲ್ಲ. ರಸ್ತೆ ಮಾಡ್ಬೇಕಾದ್ರೆ ಧೂಳು ಆಗದೆ ಹೇಳಿದೀನಿ. ಈಗ ನೀರ್ ಹಾಕಿ ಅಂತ ಹೇಳಿದೀವಿ. ಕಾಮಗಾರಿ ವಿಳಂಬ ಆಗ್ತಾ ಇದೆ ಸರ್. ವಿಳಂಬ ಕಾಂಟ್ರಾಕ್ಟರ್ ಇಂದ ಆಗ್ತಾ ಇದೆ, ನಾವು ಒತ್ತಡ ಆಗ್ತಾ ಇದೀವಿ. ನಾನೇ ಮಾಡಂಗಿಲ್ಲ ಮಾಡ್ಬಿಡಿವೆ, ಅವರೇ ಮಾಡ್ಬೇಕು. ಅದರಿಂದ ಸ್ವಲ್ಪ ಒತ್ತಡ ಯಾವಾಗ ಆಗ್ಬೋದು ಸರ್ ಅಂದಾಜು? ಜನಗಳಿಗೆ ಒಂದು ಸಂದೇಶ. ಈ ವರ್ಷದ ಎಂಡಲ್ಲಿ ಡಿಸೆಂಬರ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೊಳಗೆ ಆಗ್ಬೋದು ಅಂತ. ಯಾಕಂದ್ರೆ ಇದು ನೋಡಿ, 7-8 ವರ್ಷ ಶುರುವಾದಾಗ ಒತ್ತಡ ಜಾಸ್ತಿ ಹಾಕಿದ್ರೆ ಅವಾಗ ಕೆಲಸ ಮಾಡ್ಬಿಡೋರು. ಶುರುವಾದಾಗ ಒತ್ತಡ ಬರಲಿಲ್ಲ ಇವ್ರಿಗೆ. ಇವ್ರು ಏನು ಮಾಡಿದ್ರು ಅಂತಂದರೆ, ಅಲ್ಲಿ ಇದ್ರ ಹತ್ರ ಕೊಳ್ಳೇಗಾಲದ ಹತ್ರನೂ ಕೂಡ ಎರಡು ರಸ್ತೆ ಸೇರಿಸಿ ಟೆಂಡರ್ ಕಳೆದಿರೋದು. ಆ ರಸ್ತೆ ಮುಗಿಸಿದ್ರು, ಯಾಕಂದ್ರೆ ಅವ್ರು ಒತ್ತಡ ಹಾಕ್ತಿದ್ರು ಆ ಶಾಸಕರು. ಈ ಶಾಸಕರು ಒತ್ತಡ ನಮ್ಮಂಗೆ ಹಾಕಿ ಮೀಟಿಂಗ್ಗಳು ಮಾಡಿ ಎಳ್ಕೊಂಬಂದು ಹಿಂಗೆ ನೋಡ್ಸಿಟ್ಟಿದ್ರೆ ಅವಾಗ ಮುಗಿದೋಗೋದು. ಅದು ಹಾಕ್ಲಿಲ್ಲ, ಅಲ್ಲೋಗಿ ಮುಗಿಸ್ಕೊಂಡ್ರು, ಇಲ್ಲಿ ಲಾಸ್ಟಿಗೆ ಬಂದವ್ರೆ. ಹುಲಿದುರ್ಗ ರಸ್ತೆ ಥರ ಈ ರಸ್ತೆನೂ ಹುಲಿದುರ್ಗ ರಸ್ತೆಗಿಂತ ನಮ್ಮ ರಸ್ತೆ ಚೆನ್ನಾಗಿದೆ. ಆ ರಸ್ತೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಮಾಗಡಿ ಬೆಂಗಳೂರದು ನೀವು ಮಾಡಿಸ್ಕೊಡ್ಬೋದು. ಅದನ್ನು ಮಾಡಿಸ್ತೀವಿ. ಎಷ್ಟು ದಿನ ಮುಗಿಬೋದು ಸರ್ ಇದು? ಡಿಸೆಂಬರಲ್ಲಿ ಅಂತ ಹೇಳಿದ್ದಾರೆ. ಡಿಸೆಂಬರ್ ಮುಗಿಸ್ಕೊಡ್ತೀವಿ ಸರ್. ಈಗ ನನ್ನ ಕೆಂಚೇಗೌಡರು ಮಾತಾಡಿದ್ರು, ಜೆ ಡಿ ಎಸ್ ಅಲ್ಲಿ ಆವಾಗ ನನಗೆ ಆಕ್ಸಿಡೆಂಟ್ ಆಯಿತು. ಮಂಜೂರು ಬಂದು ನೋಡಲಿಲ್ಲ. ಅದೇ ಕಾಂಗ್ರೆಸ್ನವರೊಬ್ಬರಿಗೆ ಹಾರ್ಟ್ ಆಪ್ರೇಷನ್ ಆಯಿತು. ಅದೇ ಮಂಜು ರಾಜಕೀಯ ಯಾಕೆ ಮತಗಳು ಆಯಿತು, ಅವ್ರು ನೋಡಲಿಲ್ಲ. ಯಾರಿಗೂ ಅಂತ ಹೆಸರು ಹೇಳಿಲ್ವಲ್ಲ ಕೆಂಚೇಗೌಡರು. ಪಾಪ ನಿಮ್ಗೆ ಏನಾದ್ರು ಗೊತ್ತಾ ಅವ್ರ ಹೆಸರು? ಲೀಡ್ರ್ ಯಾರು ಅಂತ ಏನೋ ಮಂಜಣ್ಣ ಅವ್ರು ಹೇಳ್ತಾವ್ರೆ, ಎಲ್ಲ ಬಂದ್ಬಿಡ್ತಾರೆ ನಮ್ಮಿಂದ ಎಲ್ಲ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದ್ಬಿಡ್ತಾರೆ. ಪಾಲನ ಜೊತೆ ಒಬ್ಬರು ಉಳಿಯಲ್ಲ, ನಾನೇ ಕರ್ಕೊಂಡ್ಬಿಡ್ತೀನಿ ಅಂತ. ಅದೇನೋ ಕೆಂಚೇಗೌಡರನ್ನ ಕೇಳ್ಬೇಕು, ಯಾರು ಹೋಗ್ತಾರೆ ಹೇಳೋಣ. ನಮ್ಮವ್ರು ಕರ್ಕೋತೀವಿ ಸರ್. 30ನೇ ತಾರೀಕು ಬಹುಶಃ ಸುಮಾರು ಜನ ನಮ್ಮ ಪಕ್ಷಕ್ಕೆ DK ಶಿವಕುಮಾರ್, ಸುರೇಶ್ ಅವ್ರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಆಗ್ತದೆ. ಯಾರು ಸೇರ್ಕೋಬಹುದು ಅಂತ ಅದನ್ನು ಅವಾಗ ಅನೌನ್ಸ್ ಮಾಡ್ತೀವಿ 30ನೇ ತಾರೀಕು. ಸರ್, ಮಾಗಡಿ ಪತ್ರಕರ್ತರ ಸಂಘ, ರೈತ ಸಂಘ ಸೇರಿ ಇವತ್ತೊಂದು ಮೀಟಿಂಗ್ ಮಾಡಿದ್ವಿ ಹೇಮಾವತಿ ವಿಚಾರವಾಗಿ, ಹೋರಾಟದ ವಿಚಾರವಾಗಿ. ಭಾನುವಾರ ಸರ್ವ ಪಕ್ಷಗಳ ಸಭೆನ ಭಾನುವಾರ ಡೂಮ್ಲೈಟ್ ಸರ್ಕಲಲ್ಲಿ ಕರೆದಿದ್ದೀವಿ. ನಿಮಗೂ ಆಹ್ವಾನ ಕೊಡ್ತೀವಿ, ನೀವು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಭಾನುವಾರ ಇರೋಣ ನಾನು, ಬಟ್ ನಮ್ಮ ಪಕ್ಷದ ಮುಖಂಡರು ದಯವಿಟ್ಟು ಪಕ್ಷದ ಮುಖಂಡರುಗಳನ್ನ ಕಳಿಸ್ತೀವಿ. ನೀವು ಅವಾಗ ನೀವೇನು ಸಲಹೆ ಸೂಚನೆಗಳನ್ನ ಕೊಡ್ತೀರೋ ಅದನ್ನು ನಾವು ಮಾಡಲಿಕ್ಕೆ ಸರ್. ಈಗ ಸಾರ್ವಜನಿಕ ನಮ್ಮ ಮುಖಂಡರುಗಳು ಬರ್ತಾರೆ ನಿಮ್ಮ ಸಭೆಗೆ. ನೀವೇನು ಸಲಹೆ ಸೂಚನೆಗಳನ್ನ, ನೀವೇನು ಯಾವ ಥರ ಹೋಗ್ಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡ್ತೀರೋ ಅದನ್ನ ಆ ಥರ ಮಾಡಲಿಕ್ಕೆ. ಯಾಕೆಂದ್ರೆ ಎಲ್ಲ ಪಕ್ಷದೂ ನಾವೇ ಆಹ್ವಾನ ಕೊಡ್ತಾ ಇದ್ದೀವಿ. ನೀವು ಏನು ತೀರ್ಮಾನ ತಗೊಂತೀರೋ, ರೈತ ಸಂಘ ಮತ್ತು ಮಾಧ್ಯಮ ಸ್ನೇಹಿತರು ಏನು ತೀರ್ಮಾನ ತಗೊಂತೀರೋ ಅದರಂತೆ ನಾವು ನಿಮಗೆ ಸಹಕಾರ ಕೊಡಲಿಕ್ಕೆ ರೆಡಿ ಇದ್ದೇವೆ. ತಾಲೂಕು ಸಂದೇಶ ಏನು ಕೊಡ್ತೀರಾ ಈ ಭಾನುವಾರ ಹೋರಾಟಕ್ಕೆ? ಭಾನುವಾರ ನೀವು ತೀರ್ಮಾನಕ್ಕೆ ಸಹಕಾರ ಅಂತ ನೀವು ಹೇಳಿ, ನೀವೇ ಭಾಗವಹಿಸಿ. ಅದನ್ನ ನಾವು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ. ನೀವೇನೋ ತೀರ್ಮಾನ ತಗೊಂಡ್ರೆ ನಾವು ಬದ್ಧ ಇದ್ದೀವಿ.
ಸೈಲೆಂಟಾಗಿ ಹೋಗಿ ಹೋಯ್ತೀವಿ, ಹೊಡೀರಿ ಅಂದರೆ ಹೊಡಿತೀವಿ, ಬಡೀರಿ ಅಂದರೆ ಬಡಿತೀವಿ. ನೀವೇನು ಹೇಳ್ತೀರೋ ಅದು ಕೇಳ್ತೀವಿ ನಾವು. ಯಾಕಂದರೆ ನೀವೇ ತಾನೇ ಮೇಯ್ನು ಮಾಧ್ಯಮ ಸ್ನೇಹಿತರುಗಳು. ಸರ್ ಈಗ ಸಾರ್ವಜನಿಕ ಹಿತಾಸಕ್ತಿ ಏನಾದರೂ ಸರ್ ಈಗ ಪಿ ಎಲ್ ಆಗ್ತಾ ಇದ್ದೀನಿ, ಪಬ್ಲಿಕ್ ಇನ್ಸೆಂಟ್ ಲಿಟಿಗೇಷನ್ ಹಾಕ್ಸ್ತಾ ಇದ್ದೀವಿ ನಾವು. ಇವತ್ತು ಕುದೂರು ಭಾಗದವರೊಬ್ಬರು ಆಗ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಸುಮಾರು ಅದು ಯಾವಾಗ ಅಲೋಕೇಶನ್ ಆಯಿತು, ವಾಟರ್ ಬಾಡಿ ಹೇಮಾವತಿ ವಾಟರ್ ಬಾಡಿದು ನೀರೊಂದು ಅಲೋಕೇಶನ್ ಯಾವಾಗ ಆಯಿತು, ಆವಾಗಿಂದ ಎಷ್ಟೆಷ್ಟು ನೀರು ಬಂದಿದೆ, ನಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ, ನಮ್ಮ ಬೇಸಿನ್ ನೀರನ್ನು ಕೃಷ್ಣಾ ಬೇಸಿನವ್ರು ಯಾವ ರೀತಿ ತೊಗೊಂಡೋಗವ್ರೆ, ಇವೆಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಶೀಘ್ರದಲ್ಲೇ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಮಾಹಿತಿ ಹಾಕಿದ್ಮೇಲೆ ನಾವು ಅದು ಕರೆಕ್ಟಾಗಿರ್ಬೇಕು ಮಾಹಿತಿ. ಅದಕ್ಕೆ ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಪಬ್ಲಿಕ್ ಲಿಟಿಗೇಷನ್ನು ಕೂಡ ಹಾಕ್ತೀನಿ. ಬೇರೆ ಬೇರೆ ರೀತಿಯೂ ಕೂಡ ನಮ್ಮ ಹೋರಾಟಗಳು ಮುಂದುವರಿತದೆ. ಜೊತೆಗೆ ನೀವು ಕೂಡ ಏನೋ ಒಂದು ದೊಡ್ಡ ಮನಸ್ಸು ಮಾಡಿದ್ದೀರಾ, ನಿಮ್ಮ ಹೋರಾಟಕ್ಕೂ ಕೂಡ ನಾವು ಕೈ ಜೋಡಿಸ್ತೀವಿ. ಸರ್ ಈಗ ಅಧಿಕಾರಿಗಳ ಹೋರಾಟಗಳು ಸಭೆಗಳು ವಿಚಾರವಾಗಿ ಸರ್ಕಾರದ ಗಮನಕ್ಕೆ ಏನಾದರೂ ತಂದಿದ್ದೀರಾ ಸರ್? ಈಗ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಹೋಗಿ ಒಂದು ನಿಯೋಗ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಸ್ವಲ್ಪ ಈ ಇನ್ಸಿಡೆನ್ಸ್ ಆಯ್ತಲ್ಲ, IPL ಇನ್ಸಿಡೆನ್ಸ್ ಆದ್ದರಿಂದ ಸ್ವಲ್ಪ ಅದು ಸ್ಲೋ ಆಯಿತು. ಅದಾಗದವ್ರು ಇಷ್ಟೊತ್ತಿಗಾಗಲೇ ಭೇಟಿ ಮಾಡ್ತಿದ್ದೋ. ಈ ಮುಖ್ಯಮಂತ್ರಿಗಳು ಕೂಡ ನಮ್ಮ ದೆಹಲಿಗೆ ಹೋಗಿದ್ದಾರೆ. ಅವ್ರು ಬಂದ ನಂತರ ನಾವೆಲ್ಲ ಭೇಟಿ ಮಾಡಿ ನಮ್ಮ ಅಹವಾಲನ್ನ ಕೊಟ್ಟಿದ್ದೀವಿ. ಈಗಾಗಲೇ ಉಪಮುಖ್ಯಮಂತ್ರಿಗಳು DK ಸುರೇಶ್ ಅವರು ಮತ್ತು ಪರಮೇಶ್ವರ್ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರಂತೆ ಕಾಮಗಾರಿ ಪ್ರಾರಂಭ ಆಗಿತ್ತು. ಕೆಲವು ಕಿಡಿಗೇಡಿಗಳು ಕೇವಲ ರಾಜಕಾರಣಕ್ಕೋಸ್ಕರ ಅದಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ನಾವು ಎಲ್ಲ ರೀತಿಯಲ್ಲೂ ಕೊಡ್ತೀವಿ. ಹೋರಾಟದ ಮುಖಾಂತರನೂ ಕೊಡ್ತೀವಿ, ಕೋರ್ಟ್ಗೆ ಹಾಕೋದ್ರ ಮುಖಾಂತರನೂ ಕೊಡ್ತೀವಿ. ಕೋರ್ಟಲ್ಲಿ ಬಂದು ಉತ್ತರ ಕೊಡಲಿ. ಅವರು ಯಾತಕ್ಕೋಸ್ಕರ ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ಬೇಕು ಅಂತ ನಾವು ಕೇಳ್ತೀವಿ, ಅವರು ಯಾತಕ್ಕೋಸ್ಕರ ಬೇಡ ಅಂತ ಹೇಳಲಿ. ಅವರು ನಮ್ಗೆ ಎಷ್ಟು ನೀರು ಕೊಟ್ಟವ್ರೆ, ಎಷ್ಟು ನೀರು ಬಂದೈತೆ ಅದ್ರ ಬಗ್ಗೆ ಚರ್ಚೆ ಆಗಲಿ. ಸಾಧಕ ಸರ್, ಏತ ನೀರಾವರಿ ಯೋಜನೆ ಬಗ್ಗೆ ಅಧಿಕಾರಿಗಳ ಸಭೆನ ನೀವು ಯಾಕೆ ಇಲ್ಲಿ ಮಾಗಡಿಯಲ್ಲಿ ಕರೀಬೋದು? ಯಾವ ಏತ ನೀರಾವರಿ ಮಾಗಡಿ ಅದು ಕೆಲಸ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಈಗಾಗಲೇ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಗಳು ಕೂಡ ಬಂದಿದ್ದಾರೆ. ತುಂಬ ಹರ್ಡಲ್ಸ್ ಇತ್ತು, ನ್ಯಾಷನಲ್ ಹೈವೇ ಹರ್ಡಲ್ಸ್ ಇತ್ತು, ಅದನ್ನು ಬಗೆಹರಿಸಿದ್ದೀವಿ. ರೈಲ್ವೆ ಹರ್ಡಲ್ಸ್ ಇತ್ತು, ರೈಲ್ವೆ ಹರ್ಡಲ್ಸ್ ಬಗೆಹರಿಸಿದ್ವಿ. ಫಾರೆಸ್ಟ್ ಅವ್ರು ಕ್ಲಿಯರೆನ್ಸ್ ಕೊಟ್ಟಿರಲ್ಲ, ಅದನ್ನು ಕ್ಲಿಯರ್ ಮಾಡಿಸಿದ್ವಿ. ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಬಹುಶಃ ಇವತ್ತು MD ಅವರು ಕೂಡ ಅಲ್ಲಿ ಬಂದಿದ್ದರು ಒಟ್ಟಿಗೆರೆಗೆ. ನಾನು ಕೂಡ ಹೋಗಿದ್ದೆ ಅಲ್ಲಿ. MD ಅವರು ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಶೀಘ್ರದಲ್ಲೇ ಅದಕ್ಕೆ ಕಾಯಕಲ್ಪ ಮಾಡ್ತೀವಿ. ಸರ್ ಈಗ RCB ಘಟನೆ ವಿಚಾರವಾಗಿ ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷದವರು ರಾಜೀನಾಮೆಗೆ CM ಅವ್ರನ್ನ ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಸರ್? ತಾಲೂಕು ಕಚೇರಿಗೆ ಮುಂದಿನ ತಿಂಗಳು ನಮ್ಮ ಕೃಷ್ಣ ಬೈರೇಗೌಡರು ಬರ್ತಾರೆ, ಆವಾಗ ನೀವು ಪ್ರಶ್ನೆ ಮಾಡ್ಬೋದು. ಸರ್ RCB ವಿಚಾರವಾಗಿ ಈಗ ರಾಜೀನಾಮೆ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷದವರು CM ಅವ್ರನ್ನ. ಅವ್ರು ಇನ್ನೇನು ಕೇಳ್ಬೋದ್ರಿ? ಅವ್ರಿಗೆ ನಮ್ಮ ಅಧಿಕಾರನ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಈಗ ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಇದರಲ್ಲಿ ಸುಮಾರು ಜನ ಸತ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಒಬ್ಬರು ಮುಖ್ಯಮಂತ್ರಿ ಯಾವ ಸ್ಥಳಕ್ಕೆ ಹೇಳಿ? ಆ ಸಮಾಧಿ ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರಲ್ಲ ರಾಜ್ಕುಮಾರ್ ಅವ್ರನ್ನ, ಆ ಮಣ್ಣು ಮಾಡೋ ಜಾಗಕ್ಕೆ ಒಬ್ಬರು ಮುಖ್ಯಮಂತ್ರಿ ಹೋಗೋಕ್ಕಾಗಲಿಲ್ಲ. ಅವ್ರು ಇವಾಗ ಪ್ರಶ್ನೆಗೆ ರಾಜೀನಾಮೆ ಕೇಳ್ತಾರೆ. ಇದಕ್ಕೆ ನಾವು ಏನು ಹೇಳಬೇಕು? ನೀವು ಮಾಧ್ಯಮದವ್ರು ಹೇಳ್ಬೇಕು. ಅದಕ್ಕೆ ಏನಾದ್ರು ಈಗ ಸುಮಾರು ಜನ ಸತ್ರು, ಅವಾಗ ಇವ್ರು ರಾಜೀನಾಮೆ ಕೊಟ್ರಾ? ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾರು ಸಾಯಬೇಕು ಅಂತ ಮಾಡೋದಲ್ಲ, ಯಾರೋ ಏನೋ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಆಗತಕ್ಕಂಥ ಅಂಥದ್ದಲ್ಲ. ಒಂದೊಂದ್ಸರಿ ಈ ಥರ ಜನ ಹುಚ್ಚೆದ್ದಾಗ ಇಂಥ ಘಟನೆಗಳು ನಡೆದಿದ್ದಾವೆ. ಇದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಅದರಿಂದ ಎಲ್ಲದಕ್ಕೂ ರಾಜೀನಾಮೆ ಪರಿಹಾರ ಅಲ್ಲ. ಇದನ್ನು ನಾವು ಯಾವ ರೀತಿ ನಿಭಾಯಿಸಬೇಕಾಗಿತ್ತು, ಎಲ್ಲಿ ಫೇಲ್ ಆಗಿದ್ರೆ ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕೇ ವಿನ ಸುಮ್ಮನೆ ಏನೋ ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ಪೊಲೀಸ್ ಅಧಿಕಾರಿಗಳು ಸರಿನಾ ಸರ್? ಗೊತ್ತಿಲ್ಲ, ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ನನಗೇನೋ ಮಾಹಿತಿ ಇದ್ರೆ ಮಾತಾಡ್ತಿದ್ದೆ, ನನ್ನ ಹತ್ರ ಮಾಹಿತಿ ಈಗ ಸರ್. ಇವಾಗ ದೆಹಲಿಗೆ CM DCM ಹೋಗಿದ್ದಾರೆ. ಏನು ಪಕ್ಷದಲ್ಲಿ ಏನಾದರೂ ತಮಗೆ ಸಚಿವ ಸ್ಥಾನ ಸಿಗೋ ಅವಕಾಶ? ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದನ್ನ ತಾವೇನಾದ್ರೂ ಒತ್ತಡ ಹಾಕೋದಾಗಲಿ? ಯಾವ ಒತ್ತಡ ನಡೆಯಲ್ಲ. ಇದು ಕಾಂಗ್ರೆಸ್ ಪಾರ್ಟಿ. ಇದು ಒತ್ತಡ ಏನು ನಡೆಯಲ್ರಿ. ಯಾರು ಬೇಕು ಅವ್ರನ್ನ ತಗೋತಾರೆ, ಯಾರು ಬೇಕು ಅವ್ರು ಕಿತ್ತಾಕ್ತಾರೆ. ಯಾರು ಹೈಕಮಾಂಡ್ ಹತ್ರ ಹೋಗಿದ್ದಾರೆ ಇವಾಗ? ನಾವು ಯಾರು ನಮ್ಗೆ ಹೈಕಮಾಂಡ್ ಇಲ್ಲೇ ಐತಲ್ಲ, ಸಿದ್ದರಾಮಯ್ಯ DK ಶಿವಕುಮಾರ್ ಹೈಕಮಾಂಡ್. ನಮಗೆ ಅವ್ರ ಹತ್ರ ಹೋಗಿ ಮನವಿ ಕೊಟ್ಟಿದ್ದೀವಿ. ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಎಲ್ಲ ಜನ ಇದ್ದೀವಿ. ಯಾರು ಅವ್ರು ಕೂಡ CA ಕೊಡ್ರ ಒಂದು ಸ್ಟೇಟ್ ಅಲ್ಲಿ ಹೋದ್ರೆ ರಾಜ ಆ ಪಾಪರಿಗೆ ಮಾಡಕ್ ಹೋದ್ರೆ ಅವತ್ತು ಹೇಳಿದ ಸಾಹೇಬರಿಗೆ ಆರೈ ಕರೆಯಲ್ಲ